ನೀವು ಶುರು ಮಾಡಿದ್ದನ್ನು ಮುಂದುವರ್ಸೋಕ್ಕೆ ಅವ್ರು ನನ್ನ ಇಲ್ಲಿಗೆ ಕರ್ಕೊಂಡ್ಬಂದಿರೋದಂತೆ. ಅವ್ರಿಗೆ ಗೊತ್ತಿಲ್ಲ ನಾನಿಲ್ಲಿ ಬಂದಿರೋದು ಎಲ್ಲವನ್ನ ಮುಗಿಸೋಕೆ. ಇನ್ನೊಂದು ಇದು ಶಾಂತಿ ಮನೆ ಅಲ್ಲ, ಕಲ್ಯಾಣಿ ಮನೆ. ಇದು ನನ್ನ ಮೊದಲನೇ ಹೆಜ್ಜೆ. ಅದಕ್ಕೆ ಏನಕ್ಕೆ ಶಾಕಾಗಿ ನಿಂತಿದ್ದೀರಾ? ಅದಕ್ಕೆ ಮೊದಲೇ ನೆನ್ನೆ ತಾನೇ ಕಾಲಿಗೆ ಏಟ್ ಮಾಡ್ಕೊಂಡಿದ್ದೀರಾ. ಈ ಕೆಲಸ ಎಲ್ಲ ನೀವು ಮಾಡಬೇಕಾ? ಇದೆಲ್ಲ ಏನೇ ಇದ್ರೂ ನಮ್ಮ ಕೆಲಸ. ನಮ್ಮ ಕರೆದಿದ್ರೆ ನಾವು ಮಾಡ್ತಿದ್ವಿ. ಈ ಅರಮನೆಯಲ್ಲಿ ಈ ರಾಣಿಗಳು ಇರ್ತಾರಲ್ಲ, ಹೈ ಇಲ್ಲಿ ಬರ, ಇಲ್ಲಿ ಆ ಕೆಲಸ ಮಾಡ, ಈ ಕೆಲಸ ಮಾಡ ಅಂತ ಹೇಳ್ತಿರ್ತಾರೆ ನೋಡಿ ಕೆಲ್ಸಗಾರ್ಗೆ. ಆ ಥರ ನೀವಿರಬೇಕು. ನಾವು ಕೆಲಸ ಮಾಡ್ತೀವಿ, ನೀವು ಜಸ್ಟ್ ಕೈಯಲ್ಲಿ ಹೇಳ್ತಾರೆ ಅಷ್ಟೇ. ಏನದಕ್ಕೆ ನೀವು ಫೋಟೋ ಬೇರೆ ಹೈಟ್ ಇದೆ, ಆ ಫೋಟೋಗೆ ಹಾರ ಹಾಕೋಕ್ಕೋಗಿ ಕಾಲು ಜಾರು ಬಿದ್ದು ಹೆಚ್ಚು ಕಮ್ಮಿ ಆದರೆ ಯಾರು ಹೊಣೆ ಹೇಳಿ? ಕೊಡಿ, ನಾನು ಹಾಕ್ತೀನಿ. ಪರವಾಗಿಲ್ಲ. ವೆನ್ ಕೃಷ್ಣ ಈಸ್ ಹಿಯರ್ ನೋ ಫಿಯರ್. ಕೊಡಿ. ಹಾರ ನಾನೇ ಹಾಕಬೇಕು, ನೀವೇನು ಹಾಕೋದು ಬೇಡ. ಅದಕ್ಕೆ ಯಾಕೆ ಇಷ್ಟೊಂದು ಹಠ ಮಾಡ್ತಾ ಇದ್ದೀರಾ? ಕಾಲು ಏಟಾಗಿದೆ ಅದಕ್ಕೆ ಬೇಡ ಅಂತ ಇದ್ದೀನಿ. ಇಲ್ಲಾಂದರೆ ನೀವೇ ಹಾಕ್ಬೋದಾಗಿತ್ತು. ನೀವು ಕೊಡಿ, ನಾನು ಹಾಕ್ತೀನಿ. ಸುಮ್ಮನೆ ಫೋರ್ಸ್ ಮಾಡಬೇಡಿ ಅಂತ ಹೇಳ್ದೆ ಅಲ್ವಾ, ನಾನೇ ಹಾಕ್ತೀನಿ. ಅದು ಇಟಕ್ಸಲ್ಲ ಅದಕ್ಕೆ ನಿಮಗೆ. ನಾನು ಹಾಕ್ತೀನಿ, ಕೊಡಿ. ನಾನೇ ಹಾಕ್ತೀನಿ, ಕೊಡು. ಇಲ್ಲ ಅದಕ್ಕೆ ನಾನು ಮೈ ಮುಟ್ಟಿ ಹೇಳ್ದಾಡ್ಬೇಡ ಅಂತ ಹೇಳ್ದೆ ತಾನೆ. ಏನದು ಸದ್ದು? ಏನಾಯ್ತು? ಏನಾಯ್ತು ಕೃಷ್ಣ? ಏನೇ ಮಾಡಿದೆ ನಮ್ಮ ಕೃಷ್ಣಂಗೆ? ಏನ್ ಮಾಡಿದೆ? ಕೃಷ್ಣ, ಕೈ ಎತ್ತಿದ್ಯಾ? ಹೊಡೆದಿದ್ಯಾ ಕೃಷ್ಣಂಗೆ? ನಿನ್ಗೆ ಇವನ್ ಬಗ್ಗೆ ಏನ್ ಗೊತ್ತಿದೆ? ಇವನ್ ಕುಟುಂಬದ ಬಗ್ಗೆ ನಿನಗೆ ಗೊತ್ತಾ? ಇವನ್ ಎಷ್ಟು ಕಷ್ಟಪಟ್ಟಿದ್ದಾನೆ ಅಂತ ನಿನಗೆ ಗೊತ್ತಾ? ಇವನ್ ಬಗ್ಗೆ ನಿನಗೆ ಏನೂ ಗೊತ್ತಿಲ್ಲ. ನೆನ್ನೆ ತಾನೇ ಈ ಮನೆಗೆ ಬಂದಿದ್ಯಾ? ಇವನ್ ಮೇಲೆ ಕೈ ಮಾಡಿದ್ಯಲ್ಲ, ಎಷ್ಟು ಧೈರ್ಯ ನಿನ್ಗೆ? ಅದು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ದೇವ್ರು ಅಂತ ಅನ್ಕೊಂಡಿರೋ ಅವ್ರ ಅಮ್ಮನ ಮುಂದೆನೆ ಇವನಿಗೆ ಹೊಡೆದಿದ್ಯಲ್ಲ. ನಿಂಗೆ ಯಾರೇ ಅಧಿಕಾರ ಕೊಟ್ರು ಹೊಡೆಯೋದಕ್ಕೆ? ನಮ್ ಕೃಷ್ಣನ್ಗೆ ಎಲ್ಲರಿಗೂ ಪ್ರೀತಿ ಕೊಟ್ಟು ಗೊತ್ತು, ದ್ವೇಷ ಮಾಡಿ ಗೊತ್ತಿಲ್ಲ. ಈ ಕುಟುಂಬಕ್ಕೋಸ್ಕರ ಅವನ್ ತನ್ನ ಪ್ರಾಣ ಬೇಕಾದ್ರೂ ಕೊಡ್ತಾನೆ. ಅಂತವನ್ ಮೇಲೆ ಕೈ ಎತ್ತಿದ್ಯಾ ನೀನು? ನೊಂದಿಲ್ಲ, ಬೆಂದಿಲ್ಲ, ಅಳತೆ ಗೊತ್ತಿಲ್ಲ, ಏನೂ ಇಲ್ಲ, ದರ್ಪ ಮಾತ್ರ ತೋರ್ಸಕ್ ಬಂದ್ಬಿಟ್ಯಾ? ಯಾಕೆ ಹೊಡೆದೆ? ಯಾಕೆ ಹೊಡೆದೆ? ಯಶು, ಸ್ವಲ್ಪ ತಾಳ್ಮೆ. ಅಣ್ಣ ನೀನ್ ಸುಮ್ನಿರು. ಯಾವಾಗ ನೋಡಿದ್ರು ಇವಳನ್ನ ತಲೆ ಮೇಲೆ ಕೂರ್ಸ್ಕೊಂಡು ಮೆರಿತಾ ಇದೀಯಾ. ಇವಳಿಗೆ ನೀನ್ ಸಪೋರ್ಟ್ ಮಾಡಿದ್ದಕ್ಕೇನೆ ಇವಳು ಇವತ್ತು ಇವನನ್ನು ಹೊಡೆದಿದ್ದಾಳೆ. ಇವಳು ನಮ್ ಕೃಷ್ಣನ್ಗೆ ಹೊಡೆದಿದ್ದಾಳೆ. ಇವಳು ಈ ಮನೆಯಲ್ಲಿ ಇರಬಾರ್ದು. ಮೊದ್ಲು ಇವಳನ್ನ ಆಚೆ ಹಾಕೋಣ. ಆಚೆ ಹಾಕೋ. ಯಶು, ಹೊರಗಡೆ ಹಾಕೋದಕ್ಕೆ ಅದೇನು ಕಸ ಅಲ್ಲ. ಈ ಸೂರ್ಯಪ್ರಕಾಶ್ ಕುಲದ ಸೊಸೆ. ನಿನ್ನ ಬಾಯಿಂದ ಇಂಥ ಮಾತೆಲ್ಲ ನಾನು ನಿರೀಕ್ಷೆ ಮಾಡಲ್ಲ ಯಶು.
ಇಲ್ಲೇನು ನಡೆದಿದೆ ಅನ್ನೋದು ನಿನಗೂ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ. ಹೊಡೆದಿದ್ದಾಳ ಇಲ್ವಾ ಅನ್ನೋದು ನೀನು ನೋಡಿಲ್ಲ, ನಾನು ನೋಡಿಲ್ಲ. ಸುಮ್ಮನೆ ಏನೇನೋ ಕಲ್ಪನೆ ಮಾಡ್ಕೊಂಡು ನಾವೇ ಮಾತಾಡ್ತಿದ್ರಿ. ಏನದ? ಫಸ್ಟು ವಿಚಾರಿಸೋಣ ಏನು ನಡೆದಿದೆ ಅಂತ. ಸ್ವಲ್ಪ ಸಹನೆಯಿಂದ ಇರು. ಕಲ್ಯಾಣಿ, ಧೈರ್ಯವಾಗಿ ಹೇಳು, ಇಲ್ಲೇನು ನಡೀತು? ಅಣ್ಣ, ಅವಳು ಹೇಳೋದನ್ನ ಕೇಳಿಸ್ಕೊಳ್ಳೋದಕ್ಕೆ ಇಲ್ಲಿ ನಮ್ಗೆ ಯಾರಿಗೂ ಪುರ್ಸೊತ್ತಿಲ್ಲ. ಮೊದ್ಲು ಅವಳನ್ನ ಆಚೆ ಹಾಕೊಂಡೆ. ನನ್ನ ಮಾತು ಸ್ವಲ್ಪ ಕೇಳ್ತೀಯ ಯಶು? ಒಂದು ವೇಳೆ ಹೊಡೆದಿದ್ದು ಅದಕ್ಕೇನೋ ಬಲವಾದ ಕಾರಣ ಇದ್ದೇ ಇರುತ್ತೆ, ಅದು ತಿಳ್ಕೋಬೇಕು ನಾನು. ಸ್ವಲ್ಪ ಶಾಂತವಾಗಿರೋ ನೀನು. ಕಲ್ಯಾಣಿ, ಏನಾಯ್ತಮ್ಮ? ಏನಾಯಿತು ಅಂತ ಧೈರ್ಯವಾಗಿ ಹೇಳು. ಇಲ್ಲಿ ಯಾರಿಗೂ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಿನ್ನ ಜೊತೆ ನಾನಿದ್ದೀನಿ, ಹೇಳು. ನನಗೆ ಗೊತ್ತು, ನಾನು ಮಾಡಿರೋದು ತಪ್ಪು ಅಂತ ನನಗೆ ಗೊತ್ತು. ಈ ಮನೇಲಿ ನನಗೆ ಯಾವುದೇ ಹಕ್ಕಿಲ್ಲ ಅಂತಲೂ ನನಗೆ ಚೆನ್ನಾಗಿ ಗೊತ್ತು. ಈ ಮನೆಗೆ ನಾನು ಹೊಸಬಳು, ಇನ್ನೊಂದು ನೆಲೆನೂ ಕಂಡಿಲ್ಲ. ನಾನು ಈ ಮನೆಗೆ ಬಂದಾಗಿಂದ ಏನೇನಾಗ್ತದೆ ಅಂತ ನೀವೆಲ್ಲರೂ ನೋಡ್ತಿದ್ದೀರ. ನಾನು ಈ ಮನೆಗೆ ಏನಾದರೂ ಒಳ್ಳೇದು ಮಾಡಕ್ಕೆ ಹೊರಟಾಗ ಏನಾದ್ರೂ ಎಡವಟ್ಟಾಗ್ತದೆ. ನಾನು ಎಲ್ಲರ ಕಣ್ಣಲ್ಲೂ ಅಪುಶಕ್ನೂ ಆಗಿ ಕಾಣ್ತಾ ಇದ್ದೀನಿ. ಪರವಾಗಿಲ್ಲ ಕಲ್ಯಾಣಿ, ನೀನು ಈ ಮನೆಗೆ ಹೊಸಬ್ಳು, ನಿನಗೂ ಈ ಮನೇಲಿ ಜಾಗ ಸಿಗುತ್ತೆ ಅಂತ ನನಗೆ ನಾನೇ ಎಷ್ಟೋ ಸತಿ ಹೇಳ್ಕೊಂಡಿದ್ದೀನಿ. ಇವತ್ತು ನನಗಿದ್ದಿದ್ದು ಒಂದೇ ಒಂದು ಆಸೆ, ಇವ್ರ ಆಶೀರ್ವಾದ ತಗೊಳ್ಬೇಕು ಅಂತ. ತನ್ನ ಗಂಡನ ದೇವ್ರು ಅಂತ ಅನ್ಕೊಂಡಿರೋರು ಇವರು. ಇನ್ನು ಮಾವ ಅವರನ್ನ ರಾಣಿ ತರ ನೋಡ್ತಾರೆ. ಅವ್ರ ಹತ್ರ ಒಂದೇ ಒಂದ್ಸತಿ ಮನಸ್ಸು ಬಿಚ್ಚಿ ಮಾತಾಡ್ಬೇಕು ಅಂತ ಅನಿಸ್ತು. ಮನಸ್ಸು ಬಿಚ್ಚಿ ಮಾತಾಡಿ ಈ ಮನೇಲಿ ಒಂದು ಜಾಗ ಕಂಡ್ಕೊಳ್ಬೇಕು ಅಂತ ಬಂದೆ. ಅಮ್ಮನ ಹತ್ರ ಮಾತಾಡಿ ನಾನು ಈ ಮನೆಗೆ ಬಂದಿದ್ದೀನಿ. ಇವರೆಲ್ಲರೂ ನಾನು ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡ್ಕೋತೀನಿ ಅಂತ ಹೇಳಬೇಕು ಅಂತ ಬಂದೆ. ನನಗೇನಾಯ್ತು ಗೊತ್ತಿಲ್ಲ, ಸಿಟ್ಟು ಬಂದೋಯ್ತು, ಅದಕ್ಕೆ ಹೊಡೆದೆ. ನನಗೆ ಈ ಮನೇಲಿ ಒಂದು ಜಾಗ ಸಿಗ್ಬೇಕು ಅಂತ ಒಂದಷ್ಟೇ ಆಸೆ ಇರೋದು. ಈ ಮನೆಯವ್ರ ಎಲ್ಲರ ಜೊತೆ ನಾನು ಒಬ್ಳು ಆಗ್ಬೇಕು ಅನ್ನೋದಷ್ಟೇ ನನ್ನ ಆಸೆ.